ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ SSLC ಪರೀಕ್ಷೆ 1 ಮುಗಿದಿದೆ. ಆ ಪರೀಕ್ಷೆಯ ಫಲಿತಾಂಶವನ್ನು ಕೂಡ ನೀವು ನೋಡಿರ್ತೀರಿ. ಇನ್ನು ಪರೀಕ್ಷೆ 2024ರಲ್ಲಿ SSLC ಪರೀಕ್ಷೆ 1, 2, 3 ಅಂತ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯು ನಡೆಸ್ತಾ ಇದೆ. ಪರೀಕ್ಷೆ 1 ಮುಗಿದು ಹೋಗಿದೆ. ಅದರ ಫಲಿತಾಂಶವನ್ನು ನೀವು ನೋಡಿರ್ಬೋದು. ಈಗ ಪರೀಕ್ಷೆ 2 ನಾವು ಕಟ್ಟಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಮಾರ್ಗಸೂಚಿಯನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರೊಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. 2024ರ SSLC ಪರೀಕ್ಷೆ 2ಕ್ಕೆ ಅರ್ಹ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿ. ಈ ಒಂದು ಪರೀಕ್ಷೆಯನ್ನು ಕಟ್ಟಬೇಕಾದ್ರೆ ನಾವು ಎಷ್ಟು ಫೀಸನ್ನು ತುಂಬಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. SSLC ಪರೀಕ್ಷೆ 2 ನಾವು KSEB karnataka.co.in ನಾವು ನಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬಹುದು. ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಫೇಲ್ ಆಗಿದ್ದರೆ ಅಂದರೆ ನಾಟ್ ಕಂಪ್ಲೀಟೆಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ NC ಅಂತ ಬಂದಿರುತ್ತೆ. NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಅಂದರೆ ಫೇಲ್ ಆಗಿರೋದಿಲ್ಲ, ಫೇಲ್ ಅಂತ ಬರೋದಿಲ್ಲ. ಇದರರ್ಥ ನಾಟ್ ಕಂಪ್ಲೀಟೆಡ್ ಆದಂತಹ ವಿದ್ಯಾರ್ಥಿಗಳು ನೀವು ಪರೀಕ್ಷೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಫೀಸನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಅನುತ್ತೀರ್ಣ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಪರೀಕ್ಷಾ ಶುಲ್ಕದ ವಿವರವನ್ನು ಕೊಟ್ಟಿದ್ದಾರೆ. ಪರೀಕ್ಷಾ ಶುಲ್ಕದ ವಿವರ, ಒಂದು ವೇಳೆ ನೀವು ಒಂದು ವಿಷಯವನ್ನು ಮಾತ್ರ ನೀವು ಕಟ್ಟಬೇಕಾದ್ರೆ ಒಂದು ವಿಷಯಕ್ಕೆ 407 ರೂಪಾಯಿಯನ್ನು ತುಂಬಬೇಕು. 407 ರೂಪಾಯಿಗಳನ್ನು. ನೀವು 2 ವಿಷಯವನ್ನು ಕಟ್ಟಬೇಕಾದ್ರೆ 507 ರೂಪಾಯಿಗಳನ್ನು ತುಂಬಬೇಕು. ಅದೇ ರೀತಿ 3 ಅಥವಾ 3ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ 682 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತದೆ. ಒಂದು ವಿಷಯಕ್ಕೆ 407 ರೂಪಾಯಿ, 2 ವಿಷಯಕ್ಕೆ 507 ರೂಪಾಯಿ, 3 ಅಥವಾ 3ಕ್ಕಿಂತ ಹೆಚ್ಚು ವಿಷಯಗಳಿಗೆ ನೀವು ಎಕ್ಸಾಮ್ ಕಟ್ಟಬೇಕಾದ್ರೆ 682 ರೂಪಾಯಿಗಳನ್ನು ತುಂಬಬೇಕಾಗುತ್ತದೆ. ಅದೇ ರೀತಿ ಕೆಲವೊಂದಿಷ್ಟು ಇಲ್ಲಿ ಡೇಟ್ಗಳನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಪರೀಕ್ಷಾ ಅರ್ಜಿಯನ್ನು ನೋಂದಾಯಿಸಲು ಹಾಗೂ ನೆಫ್ಟ್ ಚಲನ್ ಮೂಲಕ ಬ್ಯಾಂಕ್ಗೆ ಪರೀಕ್ಷಾ ಶುಲ್ಕದ ಪಾವತಿಸಲು ನಿಗದಿಪಡಿಸುವ ದಿನಾಂಕವನ್ನು ಕೊಟ್ಟಿದ್ದಾರೆ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ 9/5/2024. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ 16/5/2024. ಅದೇ ರೀತಿ ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳುವ ನಿಗದಿಪಡಿಸಿದ ದಿನಾಂಕ 18/5/2024. ವಿದ್ಯಾರ್ಥಿಗಳಿಗೆ ಈಗಾಗಲೇ ಭಾಳಷ್ಟು ಜನರಿಗೆ ಈ ಪರೀಕ್ಷೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಈ ಮಾಹಿತಿ ಬಗ್ಗೆ ಏನಾದರೂ ನಿಮಗೆ ಕೇಳಬೇಕಾದ್ರೆ ಹೆಚ್ಚಿನ ಮಾಹಿತಿ ಇಲ್ಲಿ ಕೆಲವೊಂದಿಷ್ಟು ನಂಬರನ್ನು ಕೊಟ್ಟಿದ್ದಾರೆ. ಪೂರಕ ಪರೀಕ್ಷೆ ನೋಂದಣಿ ಇತ್ಯಾದಿ ವಿಷಯಗಳ ಕುರಿತು ಯಾವುದೇ ಮಾಹಿತಿ ಪಡೆಯಲು ಕೆಳಕಂಡ ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು, ರಜಾ ದಿನಗಳೆಂದು ಹೊರತುಪಡಿಸಿ. ಈ ನಂಬರನ್ನು ಕೊಟ್ಟಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಯಾಕಂದರೆ ಇದೇ ಬಾರಿ ಈ ಪರೀಕ್ಷೆ ಹೊಸ ಒಂದು ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಲಾಗಿದೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಅದಕ್ಕಾಗಿ ಬಹಳಷ್ಟು ಜನ ಈ ಪರೀಕ್ಷೆಯನ್ನು ಯಾವ ರೀತಿ ನಾವು ಕಟ್ಟಬೇಕನ್ನುವಂತಹ ಗೊಂದಲದಲ್ಲಿ ಇರಬಹುದು. ಅದಕ್ಕಾಗಿ ಈ 2 ನಂಬರನ್ನು ಕೊಟ್ಟಿದ್ದಾರೆ. 08023310075, 08023310076. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ಮಾಹಿತಿಯನ್ನು ಪಡ್ಕೋಬಹುದು. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.